ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯ ಸೇರಿದಂತೆ ಕುಡಿಯುವ ನೀರು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಜನ ಮೆಚ್ಚುವಂತಹ ಕೆಲಸ ಮಾಡುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ತರುತ್ತೇನೆ. ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಮಹಾತ್ಮ ಗಾಂಧಿ ಕಂಡಂತಹ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಸಾಕಾರಗೊಳ್ಳಲಿದೆ ಎಂದು ಯಲಿಯೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಸುಷ್ಮಾ ಮೋಹನ್ ಹೇಳಿದ್ದಾರೆ. ಶಿರಾ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಬುಧವಾರ ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಬರುವಂತಹ ಸಾರ್ವಜನಿಕರಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಅವರ ಸಮಸ್ಯೆಯನ್ನ ಬಗೆಹರಿಸಬೇಕು. ಪರಸ್ಪರ ಸ್ನೇಹ ಸಂಬಂಧ ಜನಸ್ನೇಹಿ ಆಡಳಿತಕ್ಕೆ ಮುನ್ನಡೆ ಬರೆಯಲಿದೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಎಂದರು. ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರಣ್ಣ, ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯರಾದ ಆಶಾ ಲೋಹಿತ್, ನಾಗವೇಣಿ, ವೆಂಕಟರಾಮು, ಸಿದ್ದಗಂಗಮ್ಮ, ಶ್ರೀನಿವಾಸ, ಮಾಜಿ ಉಪಾಧ್ಯಕ್ಷೆ ಲಕ್ಷ್ಮಮ್ಮ ಗಂಗಮ್ಮ ಹನುಮಂತರಾಜು, ಶಿವಮ್ಮ ರಾಜಣ್ಣ, ಸದಸ್ಯರಾದ ನವೀನ್, ಸತೀಶ್ ಕುಮಾರ್, ಭಾಗ್ಯಮ್ಮ ರಂಗನಾಥ, ಪಿಡಿಒ ಜುಂಜೇಗೌಡ, ಎಸ್ಡಿಎ ವೆಂಕಟರಾಮು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದ್ರಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈರಣ್ಣ, ರಾಮಣ್ಣ, ಪುನೀತ್ ಕುಮಾರ್, ಮುಖಂಡರಾದ ತಿಮ್ಮರಾಜು, ರಾಜೇಶ್, ರಾಮಣ್ಣ, ಭೂತೇಶ, ಜಯಣ್ಣ, ಹನುಮೇಶ್ ಇದ್ದರು. ಚುನಾವಣಾ ಅಧಿಕಾರಿಯಾಗಿ ತಹಸೀಲ್ದಾರ್ ಸಚ್ಚಿದಾನಂದ ಕುಚನೂರು ಕಾರ್ಯನಿರ್ವಹಿಸಿದ್ದಾರೆ. ಯಲಿಯೂರು ಪಂಚಾಯಿತಿ ಯುಗಾದಿ ಹಬ್ಬ ಅಲ್ಲ, ದಸರಾ ಹಬ್ಬ ಅಲ್ಲ, ಇನ್ನೊಂದು ದೀಪಾವಳಿ ಅಲ್ಲ. ಇವತ್ತು ಜುಂಜರಾಮನಹಳ್ಳಿಗೆ ಹುಟ್ಟಿದಂಥ ಇವತ್ತು ಸಂಭ್ರಮಾಚರಣೆ ಎಂದೂ ಸಿಕ್ಕಿಲ್ಲ ಅವರಿಗೆ. ಇವತ್ತು ಒಳ್ಳೆ ಪ್ರಾತಿನಿಧ್ಯ ಇತಿಹಾಸದಲ್ಲೇ ಇಡೀಗ್ರದು ಉಪಾಧ್ಯಕ್ಷರು ಇಡೀಗರು, ಅಧ್ಯಕ್ಷರು ಇಡೀಗರು, ಹಂಗೆ ಚುನಾವಣೆಯಲ್ಲಿ ಇಬ್ಬರು ಪಾತ್ರರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತಿನ ದಿನ ಜುಂಜರಾಮನಹಳ್ಳಿಯಲ್ಲಿ ಅಂತಿಂಥ ಸಡಗರ ಸಂಭ್ರಮ ಹೆಚ್ಚಿನದಾಗ ಇದು ಮಾಡಲಿ ಅಂತಂದು ಹೇಳ್ತಾ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿ ಅಂತಂದೇಳಿ ಎರಡು ಮಾತನ್ನು. ಎಲ್ರಿಗೂ ನಮಸ್ಕಾರ. ಇವತ್ತು ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದಂಥ ಜುಂಜರಾಮನಹಳ್ಳಿ ಗ್ರಾಮದ ಸುಷ್ಮಾ ಮೋಹನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಮತ್ತು ಎಲ್ಲ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತು ಅವಕಾಶ ಮಾಡ್ಕೊತಾರೆ. ಗ್ರಾಮ ಪಂಚಾಯತಿಯಿಂದ ಜುಂಜರಾಮನಹಳ್ಳಿಯಿಂದ ಮೋಹನ್ ಕುಮಾರು, ಕುಷ್ಮಾ ಮೋಹನು ಅವರು ನಮ್ಮ ಶ್ರಮೆ ಪಟ್ಟು ನಾವು ಒಳ್ಳೆ ಆಯ್ಕೆ ಮಾಡಿ ನಾವು ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ನಾವು ಮಾಡ್ಕೊಂಡು ಇವತ್ತಿನ ದಿನ ನಾವು ಹಬ್ಬದ ಥರ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಗೆ ಹಂಗೆ ಸ್ಪಂದಿಸಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು.